ಸೊ ಹಾಯ್ ನಮಸ್ಕಾರ. ಆಫ್ಟರ್ 3 months ಆದಮೇಲೆ ನಾನು ನಿಮ್ಮ ಮುಂದೆ ಕಾಣಿಸ್ಕೊತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇದ್ರೆ ಯಾಕೆ ರೀಲ್ಸ್ ಮಾಡ್ತಾ ಇಲ್ಲ, ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಎಲ್ಲಿ ಕಾಣಿಸ್ಕೊತಾನಲ್ಲ, ಯಾಕೆ ಏನು ಎತ್ತಂದ್ರೆ ಸುಮಾರು ಜನ ಕ್ವಶನ್ ಮಾಡಿ ಕೇಳ್ತಾ ಇದ್ದೀರಾ. ಸೊ ನನ್ನ ಜೀವನದಲ್ಲಿ ಒಂದಷ್ಟು ಘಟನೆಗಳು ಅನ್ನೋದು ನಡೀತು. ಸೊ ಆ ಘಟನೆಗಳು ಏನು ಎತ್ತ ಅಂತ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಟೈಮ್ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ಹಂಚ್ಕೋತೀನಿ ಏನೆಲ್ಲ ನಡೀತು, ಏನಾಯಿತು ಅಂತ. ಸೊ ಎನಿವೇ ಎಲ್ಲನೂ ಮೀರಿ ಇಲ್ಲಿವರೆಗೂ ಬಂದು ನಿಂತು ಮತ್ತೆ ನಿಮ್ಮ ಮುಂದೆ ಬೆಳ್ಳುಳ್ಳಿ ಕಬಾಬ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಇವಾಗಿನ ಟ್ರೆಂಡಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲ ನೋಡಿದ್ರು ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಚಟಪಟ ಅಂತ ಇದ್ದಾರೆ. ಸೊ ಹಂಗಾಗಿ ನಾನು ಯಾಕೆ ಮಾಡಬಾರ್ದು, ನಾನು ಯಾಕೆ ಚಟಪಟ ಅನ್ನಿಸ್ಬಾರ್ದು, ಒನ್ ಮೋರ್ ಅನ್ನಬಾರ್ದು ಅಂತ ಈ ವಿಡಿಯೋ ನಿಮಗೋಸ್ಕರ, ನನಗೋಸ್ಕರ ಬೆಳ್ಳುಳ್ಳಿ ಕಬಾಬ್ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ನೋಡಿ, ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ಆಮೇಲೆ ಲಾಸ್ಟಲ್ಲಿ ಮಾತಾಡ್ತೀನಿ ಏನು ಎತ್ತ ಅಂತಲ್ಲ. ಸೊ ವಿಡಿಯೋ ಒಳಗೆ ಎಂಟ್ರಿ ಆಗೋಣ, ಬೆಳ್ಳುಳ್ಳಿ ಕಬಾಬ್ನ ಹೇಗೆ ಅಂತ ನೋಡೋಣ ಬನ್ನಿ. ಸೊ ಗೈಸ್, ಬೆಳ್ಳುಳ್ಳಿ ಕಬಾಬ್ಗೆ ಎಲ್ಲನೂ ಒಂದೊಂದಾಗಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಇಲ್ಲಿ 1 kg ಚಿಕನ್ ಇದೆ, ಕಾರ್ನ್ಫ್ಲೋರ್ ಇದೆ, ಅದಾಗಿದ್ದ ನಂತರ ಮೊಸರು ಇದೆ, ಅದಾಗಿದ್ದ ನಂತರ ಉಪ್ಪು, ಅರಿಶಿನ ಪುಡಿ, ಅಕ್ಕಿ ಹಿಟ್ಟು. ಸೊ ಹಾಗೆ ಒಂದು ಎಗ್ ಇದೆ. ಇಲ್ಲಿ ನೀರು ಹಾಕ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಒಂದು ಎಗ್ ಹಾಕೋಬೇಕು. ಅದಾಗಿದ್ದ ನಂತರ ಇದಿಷ್ಟು ಮಿಕ್ಸಪ್ ಮಾಡೋಕ್ಕೆ, ಅಂದರೆ ಮಿಕ್ಸ್ ಮಾಡಿ ಕಳಿಸೋಕ್ಕೆ, ಚಿಕನ್ಗೆ ಕಳಿಸೋಕ್ಕೆ. ಸೊ ಇದು ರುಬ್ಕೋಬೇಕೀಗ, ಇದಿಷ್ಟು ರುಬ್ಕೋಬೇಕು. ಬನ್ನಿ, ರುಬ್ಬಾದ್ಮೇಲೆ ತೋರಿಸ್ತೀನಿ, ನೋಡ್ತಾ ಇರಿ. ಬೆಳ್ಳುಳ್ಳಿ ಕಬಾಬ್, 4 ಬೆಳ್ಳುಳ್ಳಿ ಎಸ್ಲು, ಸ್ವಲ್ಪ ಶುಂಠಿ, ಒಂದು 3 ಚಕ್ಕೆ, ಒಂದು 6 ಲವಂಗ, ಒಂದು 12 ಹಸಿಮೆಣಸಿನ್ಕಾಯಿ, ಕರಿಬೇವು, 3 ಸ್ಪೂನು ಜೋಳದ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ, ಒಂದು ಅರ್ಧ ಕಪ್ಪಷ್ಟು ಮೊಸರು. ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ಆವಾಗಲೇ ತೋರಿಸ್ಕೊಟ್ಟಿದ್ದನ್ನ ಮಿಕ್ಸಿಲಿ ರಫ್ ಆಗಿ ರುಬ್ಕೊಂಡಿದ್ದೀನಿ. ಒಂದು ಮೊಟ್ಟೆ ಇದಕ್ಕೆ ಈಗ ಆ್ಯಡ್ ಮಾಡ್ತೀನಿ. ಸೊ ಗೈಸ್, ಎಲ್ಲ ಮೊಟ್ಟೆ ಹೊಡೆದು ಹಾಕಿದ ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಗೈಸ್, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಗೈಸ್, ಇದೆಲ್ಲ ಆಗಿದ ನಂತರ ಚಿಕನ್ ಹಾಕ್ಕೋಬೇಕು. ಸೊ ಹಾಕಿ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ಗೈಸ್, ಫೈನಲಿ ಚಿಕನ್ ಹಾಕ್ತಾಯಿದ್ದೀನಿ. ಗೈಸ್, ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನ 20 minutes ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಸೊ ಬನ್ನಿ, ಆಮೇಲೆ ಸಿಗೋಣ. 20 minutes later. ಸೊ ಗೈಸ್, ಕಡಾಯಿಗೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಸೊ ಗೈಸ್, ಫೈನಲಿ ಆವಾಗಲೇ ಚಿಕನ್ನ ಮಿಕ್ಸ್ ಮಾಡಿಟ್ಟಿರೋ ಮ್ಯಾರಿನೇಟ್ ಮಾಡಿರೋದು ನೀಟಾಗಿ ಮ್ಯಾರಿನೇಟ್ ಆಗಿದೆ. 20 minutes ಅಂತ ಹೇಳಿದೆ, ನಂದು 30-40 minutes ಆಗ್ಬಿಟ್ಟಿದೆ. ಯಾಕಂತಂದರೆ ಸೊ ನಾನಿಲ್ಲಿ ಸಾಂಬಾರು ಮಾಡ್ಕೋತಾ ಇದ್ದೆ, ಚಿಕನ್ ಸಾಂಬಾರು. ಸೊ ಹಂಗಾಗಿ ಅದು 30 minutes ಏನೋ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ಇಲ್ಲಿ ಕಡಾಯಲ್ಲಿ ಎಣ್ಣೆ ಕಾದಿದೆ. ಇವಾಗ ಚಟಪಟ ಅನ್ಸೋಣ, ಚಿಕನ್ ಬಿಡೋಣ ಬನ್ನಿ. ಸೊ ಗೈಸ್, ಚಿಕನ್ ಹಾಕೋ ಸಮಯ. ಆಹಾ, ಆ ಬೆಳ್ಳುಳ್ಳಿ ವಾಸನೆ, ಫ್ಲೇವರು ಘಮ ಅಂತ ಇದೆ ಗೈಸ್. ಚಂದ ಬೇಯಿಸಿ ಚಂದ ತಿನ್ನೋಣ. ಸೊ ಇಲ್ಲಿ ಹಾಗೆ ಫ್ರೈ ಆಗ್ತಾ ಇದೆ ಕಬಾಬ್. ಆ್ಯಂಡ್ ಹಾಗೆ ಇಲ್ಲಿ ರೈಸ್ ಇಟ್ಟಿದ್ದೀನಿ ವಿಸಲ್ಗೆ. ನೋಡಿ, ರಸ್ಕ್ ಥರ ಆಗ್ತಾ ಇದೆ. ಒನ್ ಮೋರ್ ಅನ್ಬೇಕು ನೀವು. ಆ ಬೆಳ್ಳುಳ್ಳಿ ಸ್ಮೆಲ್ಲು, ಆಹಾ, ಒಂದ್ಸಲ ಹಂಗೆ ಕರಿಬೇವು ನೋಡಿ, ಚಟಾಪಟ. ಯಾವ್ದು ಕಲರ್ ಇದೆಯಾ, ಏನಿದೆ ನೋಡಿ. ಸೊ ಗೈಸ್, ಫೈನಲಿ ನಮ್ಮ ಬೆಳ್ಳುಳ್ಳಿ ಕಬಾಬ್ ಸಕ್ಕತ್ತಾಗಿ ಕ್ರಿಸ್ಪಿಯಾಗಿ ನೀಟಾಗಿ ರಸ್ಕ್ ಥರ ರೆಡಿಯಾಗಿದೆ. ಸೊ ಇವಾಗ ಟೇಸ್ಟ್ ಮಾಡಿ, ಎಲ್ಲೋ ಟೈಮ್ ಬಂದಿದೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಎಲ್ಲರ ಬಾಯಲ್ಲೂ ನೀರು ಬರ್ತಿದೆ ಅಂತ ಗೊತ್ತು. ಸೊ ನೀವು ಮನೆಗಳಲ್ಲಿ ಫ್ರೀ ಇದ್ದಾಗ ಮಾಡಿಕೊಂಡು ಆರಾಮಾಗಿ ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಕಣ್ಣಾಕ್ಬೇಡಿ, ಹೊಟ್ಟೆ ನೋವು ಬರೋ ಥರ ಮಾಡಬೇಡಿ ಗಾಯ್ಸ್. ಸೊ ಗೈಸ್, ಫೈನಲಿ ಟೇಸ್ಟ್ ಮಾಡೋ ಸಮಯ ಬಂದಿದೆ. ಬನ್ನಿ, ಇವಾಗ ಹೇಗಿರುತ್ತೆ ಏನಂತ ತಿಂದ್ಬಿಟ್ಟು
ಆನೆಸ್ಟ್ ರಿವ್ಯೂ ಕೊಡ್ತೀನಿ, ನೋಡ್ತಾ ಇರಿ. ಸೊ ಗೈಸ್, ಲೆಮನ್ ಹಾಕೋತಾ ಇದ್ದೀನಿ. ಸೊ ಗೈಸ್, ನಿಜವಾಗ್ಲೂ ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ, ಇದು ತುಂಬ ಸಕ್ಕತ್ತಾಗಿ ಸೂಪರಾಗಿ ಬಂದಿದೆ. ಆ ಫ್ಲೇವರ್, ಬೆಳ್ಳುಳ್ಳಿ ಫ್ಲೇವರ್ ಸಕ್ಕತ್ತಾಗಿ ಹೊಡಿತೈತೆ. ಸೊ ಇದನ್ನ ಬಿಸಿ ಇದ್ದಾಗಲೇ ತಿಂದರೆ ಇನ್ನೂ ಮಜಾ ಸಕ್ಕತ್ತಾಗಿರುತ್ತೆ. ಅದ್ರ ಜೊತೆಗೆ ನಿಂಬೆಹಣ್ಣು ಹಾಕೊಂಡು ತಿಂದರೆ ಇನ್ನೂ ಮಸ್ತಾಗಿರುತ್ತೆ ಗೈಸ್. ಸೊ ಯಾರೆಲ್ಲ ಇನ್ನೂ ಬೆಳ್ಳುಳ್ಳಿ ಕಬಾಬ್ ಎಕ್ಸ್ಪೀರಿಯೆನ್ಸ್ ಮಾಡಿಲ್ವೋ ತಿಂದು, ಸೊ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಫ್ರೀ ಇದ್ದಾಗ ಬೆಳ್ಳುಳ್ಳಿ ಕಬಾಬ್ನ ಮಾಡಿಕೊಂಡು ಆರಾಮಾಗಿ ಆನಂದಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನಂತೂ ದೇವರನ್ನೇ ಹೇಳ್ತಾ ಇದ್ದೀನಿ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಟೇಸ್ಟ್ ಬರುತ್ತೆ ಅಂತ. ಅದು ಫಸ್ಟ್ ಟೈಮು ವೀಡಿಯೋ ಅವ್ರದ್ದು ಚಂದ್ರ ಸರ್ದು ವೀಡಿಯೋ ನೋಡ್ಕೊಂಡು ನಾನು ಮಾಡ್ತಾ ಇದ್ದಿದ್ದು. ಸೊ ಸೂಪರ್ ಸಗದಾಗಿ ಬಂದಿದೆ. ನನಗಂತೂ ಪ್ರಾಂಪ್ಟಾಗಿ ಹೇಳ್ತೀನಿ, ತುಂಬ ಇಷ್ಟ ಆಗಿದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಯಾರು ಮಿಸ್ ಮಾಡ್ಕೊಬೇಡಿ. ಇದೊಂದು ಫ್ಲೇವರ್ ಸಗದಾಗಿದೆ. ಆ್ಯಂಡ್ ಈ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ಗಳು ಬರ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್, ಇಷ್ಟು ದಿನ ಎಷ್ಟು ಜನ ಮೆಸೇಜ್ಗಳು ಮಾಡ್ತಾಯಿದ್ರಿ, ಕೇರ್ ತೊಗೊತಾ ಇದ್ರಿ, ಯಾಕೆ ಮಾಡ್ತಾ ಇಲ್ಲ, ಮಾಡಿ, ಇದೆಲ್ಲ ಇದ್ದಿದೆ ಲೈಫಲ್ಲಿ ಅಂತೆಲ್ಲ ಹೇಳಿ ಯಾರೆಲ್ಲ ನನಗೆ ಸಾಥ್ ಕೊಟ್ರಿ, ಧೈರ್ಯ ಕೊಟ್ರಿ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ಮೇಲಿಂದ ವ್ಲಾಗ್ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ಈ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಗೈಸ್.